ನಮಸ್ಕಾರ ಕರ್ನಾಟಕ. ಒಬ್ಬ ವ್ಯಕ್ತಿ ನನ್ನ ಜಾತಿ ಕಾಂಗ್ರೆಸ್ ನನ್ನ ಜಾತಿ, ಕಾಂಗ್ರೆಸ್ ನನ್ನ ಜಾತಿ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಕಾಂಗ್ರೆಸ್ ಸಬ್ ಕುಚ್ ಹೈ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ, ಕಾಂಗ್ರೆಸ್ಸಿಂದ ಒಬ್ಬ MLA ಇಂದ ಹಿಡಿದು ಡೆಪ್ಯೂಟಿ CM ಆದಂಥ ವ್ಯಕ್ತಿ ಇವತ್ತು ಅದೇ ಕಾಂಗ್ರೆಸ್ಗೆ ಗೊತ್ತಿಲ್ಲದೆ ನರೇಂದ್ರ ಮೋದಿ ಅವ್ರನ್ನ ಸೀಕ್ರೆಟಾಗಿ ಭೇಟಿ ಮಾಡಿ ಇವತ್ತು ಅದೇ ಕಾಂಗ್ರೆಸ್ ಹೈಕಮಾಂಡು ಒಂದು ಎಕ್ಸ್ಪ್ಲನೇಷನ್ ಕೇಳಿದೆ, ಸೀರಿಯಸ್ ಎಕ್ಸ್ಪ್ಲನೇಷನ್. ಇಟ್ಸ್ ನನ್ ಅದರ್ ದ್ಯಾನ್ ಕರ್ನಾಟಕ ರಾಜ್ಯದ ಡೆಪ್ಯೂಟಿ CM DK ಶಿವಕುಮಾರ್ ಮೋದಿ ಜೊತೆ ಒಂದು ಸೀಕ್ರೆಟ್ ಮೀಟಿಂಗನ್ನು ಮಾಡಿದ್ದಾರೆ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ. ಬೆನ್ನಿಗೆ ಚೂರಿ ಹಾಕಿದ್ರ, ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಕ್ಕೆ ಹೊರಟಿದಾರ DK ಶಿವಕುಮಾರ್. ಈ ಹ್ಯಾಸ್ ಟು ಎಕ್ಸ್ಪ್ಲೈನ್. ನಾನು ಕೇಳ್ತಾ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತಾ ಇದೆ. ಕಾಂಗ್ರೆಸ್ಸಲ್ಲಿ ಬಂಡೆ ಅಂದರೆ DK ಶಿವಕುಮಾರ್. ಬಂಡೆ ಹಾಕಿ ವೀಕ್ ಆದ್ರ, ಬಂಡೆಗೆ ಭಯ ಆಗ್ತಾ ಇದೆಯಾ? ಬಂಡೆಗೆ ಪಕ್ಷಕ್ಕಿಂತ ಮೋದಿ ಜೊತೆ ಸೀಕ್ರೆಟ್ ಮೀಟಿಂಗ್ ಹೆಚ್ಚಾಯ್ತಾ? ಬಂಡೆ ವೀಕ್ ಆಗ್ಬಿಟ್ರಾ? ಬಂಡೆ ಇಷ್ಟು ನೆಲ ಕಚ್ಬಿಟ್ರಾ? ತನ್ನ ಪಕ್ಷಕ್ಕೆ ಗೊತ್ತಿಲ್ದಿರ ಮೋದಿ ಮೀಟ್ ಮಾಡೋ ಅವಶ್ಯಕತೆ DK ಶಿವಕುಮಾರ್ಗೆ ಏನಿತ್ತು? ಒಬ್ಬ ಡೆಪ್ಯೂಟಿ CM, ನಂದು ಕಾಂಗ್ರೆಸ್ ಜಾತಿ ಎಲ್ಲೂ ಹೋದ DK ಶಿವಕುಮಾರ್? ಯಾಕೆ ಗುಜರಾತಿಗಳ ಸವಾಸ? ಒಬ್ಬ ಕುಮಾರಸ್ವಾಮಿ ಗುಜರಾತಿಗಳ ಸವಾಸ ಮಾಡಿ ಕಿಟ್ರೆ ಸಾಲ್ದ, ಇನ್ನೊಬ್ಬ ಒಕ್ಕಲಿಗ ಕಾಂಗ್ರೆಸ್ಸಿಂದ ಗುಜರಾತಿಗಳ ಸವಾಸ ಗುಲಾಮ್ಗಿರಿ ಬೇಕಾ? ಹೋಗನ್ಬಿಡ್ರಿ ಜೈಲ್ಗೆ. ಯಾಕೆ ಅರವಿಂದ್ ಕೇಜ್ರಿವಾಲ್ ಇಲ್ಲ ಜೈಲಲ್ಲಿ ಇದಾನ? ಬಿಡು, ಅವ್ರು ಬೂಟ್ ನಕ್ಕದ ಬದಲು ಜೈಲಲ್ಲಿ ಇರೋಣ. ಬೇಕಾದ್ರೆ ನಾನು ಕಂಪ್ನಿ ಕೊಡ್ತೀನಿ, ನನ್ನ ಮೇಲೆ ಒಂದು FIR ಹಾಕ್ಸೋ, ನಾನೇ ಬರ್ತೀನಿ. ಯಾಕೆ ಈ ಹಾರಾಟ ಬಾರಾಟ? ವೇರ್ ಇಸ್ ದ DK ಶಿವಕುಮಾರ್? ಬಂಡೆ ಇಲ್ಲಿ, ಬಂಡೆ ಆಗ್ಲೇ ತುಂಡಾಗ್ಬಿಟ್ರ? ಗುಜರಾತಿಗಳ ಬಿಟ್ಟಂತ ಈ ಬಲೆಗೆ ಬಿದ್ದ DK ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡೋ ಮಟ್ಟಕ್ಕೆ, ಎಕ್ಸ್ಪ್ಲನೇಷನ್ ಕೇಳೋ ಮಟ್ಟಕ್ಕೆ ಸೀಕ್ರೆಸಿನ ಮೇಂಟೈನ್ ಮಾಡ್ತಾ ಇದ್ದಾರ? ಕಾದು ನೋಡುವ ಮಾಧ್ಯಮ. 6 ಕೋಟಿ ಕನ್ನಡಿಗರೇ, ಡೆಪ್ಯೂಟಿ CMಗೆ ಯಾವುದೋ ಗ್ರಾಚಾರ ಕಾಯ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ.